ಮೊದಲು ಸಿನಿಮಾಗಿಂತ ಮೊದಲು ಉಪೇಂದ್ರ ಅವ್ರ ಬಗ್ಗೆ ಹೇಳ್ತೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ. ಯಾಕೆ ಈ ಗುರು ಮಂತ್ರ ಹೇಳಿದೆ ಅಂದರೆ ಅವರು ಒಬ್ಬರು ಗುರುಗಳೇ. ಈಗ ಅಂದರೆ ಯಾಕಂದರೆ ಅವರಿಂದ ನಾವು ಎಷ್ಟೋ ವಿಷಯಗಳು ಕಲಿತಾ ಇದ್ದೀವಿ. ಆದ್ದರಿಂದ ಅವರೊಬ್ಬ ಗುರುಗಳಾಗ್ತಾರೆ. ಅದರಿಂದ ಗುರು ಮಂತ್ರ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಉಪೇಂದ್ರ ಸಿನಿಮಾದಿಂದ ಆ ಸಿನಿಮಾದಲ್ಲಿ ಏನು ಅಂಥ ಒಳ್ಳೆಯ ವಿಷಯಗಳು ಇದೆ ಅಂತ ಹೇಳೋಕ್ಕೆ ಬೇಕಾದಷ್ಟವೆ. 1, 2, 3 ಅಂತ ಹೇಳೋಕ್ಕೆ ಬರೋಲ್ಲ, ಲೆಕ್ಕಕ್ಕೆ ಬರೋಲ್ಲ, ಬೇಕಾದಷ್ಟವೆ. ಒಂದೇ ಒಂದು ಹೇಳೋದಂದರೆ, ಒಂದು ಉಪೇಂದ್ರ ಅವ್ರಿಗೊಬ್ರು ಬಂದು ಕೇಳ್ತಾರೆ ಏನಂತ ಆ ಸಿನಿಮಾದಲ್ಲಿ ನಾನು ಅಂತ ಇದು ಮಾಡಿಬಿಟ್ಟು ಎಲ್ಲರಿಗೂ ಸುಳ್ಳು ಹೇಳೋದು, ಬೈಯೋದು, ಮುಡಿಯೋದು ಇದನ್ನು ಹೇಳ್ಬಿಟ್ಟು ಇದು ಮಾಡ್ತಿದ್ರು. ಆವಾಗ ಅವರು ಯಾಕೆ ನೀನು ಯಾವೊಂದು ತಪ್ಪೇ ಮಾಡಿಲ್ವಾ, ತಪ್ಪು ಮಾಡೋದೇ ಇಲ್ವಾ, ನಡಿ ಸೊ ನೀನು ಬಾ ಇಲ್ಲಿ ಅಂತ ಕರ್ಕೊಂಡೋಗಿ ಗಣೇಶನ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ತಪ್ಪೇ ಮಾಡಿಲ್ಲ ಅಂತ. ಆವಾಗ ಅವನು ಎದುರ್ಕೊಂಡು ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಗಣೇಶನ ಮೇಲೆ ಪ್ರಮಾಣ ಮಾಡೋವಾಗ ಅವನು ಅದು ಒಪ್ಕೊಂತಾನೆ ತಪ್ಪು ಮಾಡಿದೆ ಅಂತ. ಸೊ ಆ ವಿಷಯಗಳು ನನಗೆ ತುಂಬ ಇಷ್ಟಿದ್ದ ವಿಷಯ. ಅದು ನಾನು ಅನ್ನೋದನ್ನು ಅದೊಂದು ಹಾಮದು. ಅಂದರೆ ನಮಗೆ ಯಾರೇ ಏನೇ ಹೇಳಿದ್ರು ಅದ್ರ ಬಗ್ಗೆ ನಾವು ಕೇರ್ ಮಾಡಲ್ಲ. ನಾವು ಇಷ್ಟ ಬಂದಿದ್ದು ಮಾಡ್ತೀವಿ, ಇಷ್ಟ ಬಂದಿದ್ದು ಕುಣಿತೀವಿ. ಆಮೇಲೆ ಪಶ್ಚಾತ್ತಾಪ ಪಾಡೋದು ಯಾವಾಗಂದರೆ ನಮಗೆ ಹೊಡ್ತಾ ಬಿದ್ದ ಮೇಲೆ. ಆದ್ದರಿಂದ ಈ ನಾನು ಅನ್ನೋದ್ರಿಂದ ಬೇಕಾದಷ್ಟು ತಪ್ಪುಗಳು ಮಾಡ್ತೀವಿ. 1-2 ತಪ್ಪುಗಳಲ್ಲ, ನಾನು ಅನ್ನೋದು ಒಳಗಡೆ ಇರೋವರೆಗೂ ತಪ್ಪುಗಳು ಆಗ್ತಾನೇ ಇರ್ತವೆ. ಅದು ನಾನು ಒಂದು ಬಿಟ್ಟ ಮೇಲೆ ನಮಗೆ ಅದನ್ನು ಅರಿವು ಬರೋದು. ನಾವು ಇಷ್ಟೆಲ್ಲ ತಪ್ಪು ಮಾಡಿದ್ದೀವಿ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅನ್ನೋದು ಬರೋದೇ. ಸೊ ಅದರಿಂದ ಈ ನಾನು ಅನ್ನೋದನ್ನು ನೀವು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಆವಾಗ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈ ನಾನು ಬೇಡ, ನಮಗೆ ಒಳ್ಳೆ ವಿಷಯಗಳು ಬೇಕಾದಷ್ಟು ಇದ್ದಾವೆ. ನಾನು ಒಂದು ಬಿಟ್ಟ ಮೇಲೆ ಬೇಕಾದಷ್ಟು ಒಳ್ಳೆ ವಿಷಯಗಳು ನಮ್ಮಲ್ಲಿ ಸೇರ್ಕೊತವೆ. ಈ ಕೆಟ್ಟದೆಲ್ಲ ಹೋಗ್ತಾ ಇರ್ತದೆ. ಉಪೇಂದ್ರ ಸಿನಿಮಾ ಇವ್ರು ನೋಡಬೇಕು ಅವ್ರು ನೋಡ್ಬೇಕಂತ ಏನಿಲ್ಲ, ಎಲ್ಲರೂ ನೋಡ್ಬೋದು. ಯಾಕಂದರೆ ಅದು ಎಷ್ಟೇ ಗೊತ್ತಿದ್ರು ಅದ್ರಲ್ಲಿ ಏನೋ ಒಂದು ವಿಷಯ ನಮಗೆ ಬೇಕಾದಷ್ಟು ವಿಷಯಗಳು ಅದ್ರಲ್ಲಿ ಸಿಗ್ತವೆ. ಅದ್ರಲ್ಲಿ ಇವರೇ ನೋಡಬೇಕು ಅವರೇ ನೋಡ್ಬೇಕು ಅಂತಿಲ್ಲ. ಸೊ ಎಲ್ಲರೂ ನೋಡಿದ್ರೆ ನಿಮ್ಗೊಂದು ಚೇಂಜಸ್ ಸಿಗುತ್ತೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅದರಲ್ಲಿ. ಸೊ ಆ ಚೇಂಜಸ್ ನೀವು ತೊಗೊಬೇಕು ಹೊರತು ಇನ್ನೊಬ್ರು ಕೊಡೋದಲ್ಲ. ಇನ್ನೊಬ್ರು ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಾಗಿದೆ. ಸೊ ನೀವು ಅದನ್ನು ತೊಗೊಂಡ್ರೆ ನಿಮಗೆ ಚೇಂಜಸ್ ಆಗೋದು. ಸೊ ಈ ಸಿನಿಮಾ ನೋಡಿ ಒಂದು ಸರಿ ನಿಮಗೆ ಅರ್ಥ ಆಗಲಿಲ್ಲ, 2 ಸಲ ಅರ್ಥ ಆಗಲಿಲ್ಲ, ನೀವು ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಒಂದು ಚೂರು ಹಾಗೆ ಗಮನ ಪೂರ್ತಿ ಅಲ್ಲಿ ಕೊಡಿ, ಆವಾಗ ನಿಮ್ಗೆ ಆಟೋಮೆಟಿಕ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಈ ದೇಶದವರೇ, ಈ ನಮ್ಮ ಕರ್ನಾಟಕದವರೇ, ನಮ್ಮ ದೇಶದವರೇ ಮಾತ್ರ ನೋಡ್ಬೇಕಂತೇನಿಲ್ಲ, ಪ್ರಪಂಚದ ಎಲ್ಲರೂ ನೋಡ್ಬೋದು. ಯಾಕಂದರೆ ಇದು ಒಂದು ಯೂನಿವರ್ಸಲ್ ಸಿನಿಮಾನೇ ಇದು. ಸೊ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ 100ಕ್ಕೆ 100 ಯೂನಿವರ್ಸಲ್ ಸಿನಿಮಾ. ಉಪೇಂದ್ರ ಸಿನಿಮಾ ನೋಡುವಾಗ ನಿಮ್ಮ ಮೈಂಡ್ ಬಂದು ಕಂಪ್ಲೀಟ್ 0 ಮಾಡ್ಕೊಳ್ಳಿ. ಅಂದರೆ ನೀವೇನೇ ಕಲಿಬೇಕಾದ್ರೆ ಮೈಂಡ್ ಕಂಪ್ಲೀಟು 0 ಆದರೆ ಮಾತ್ರ ಕಲಿಬೋದು. ನೀವು ಎಲ್ಲನೂ ಏನೇನೋ ತುಂಬ್ಕೊಂಡೋಗಿ ನೀವು ಮಾಡೋಕ್ಕೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಸಿನಿಮಾಗೆ ಹೋಗುವಾಗ ಬ್ಲ್ಯಾಂಕ್ ಮಾಡ್ಕೊಂಬಿಡಿ ಮೈಂಡು. ಸೊ ನಿಮಗೆ ಅದ್ರಲ್ಲಿ ಕಲಿಯೋಕ್ಕೆ ಬೇಕಾದಷ್ಟು ಇರ್ತದೆ. ಸೊ ನೀವು ಬರೀ ಲೈಫ್ ಚೇಂಜ್ಗೋಸ್ಕರ ಅನ್ನೋದಕ್ಕಿಂತ ಕಲೀರಿ, ಅದನ್ನು ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಲೈಫ್ ಚೇಂಜ್ ಆಗುತ್ತೆ. ಈ ಸಿನಿಮಾ ಮೊದಲು ಒಂದು ಸ್ಟಾರ್ಟಿಂಗ್ 25 ವರ್ಷ ಮೊದಲು ನೋಡುವಾಗ ನನ್ನ ಕನ್ಫ್ಯೂಷನ್ ನನಗೆ. ಸೊ ಒಂದು ಸಲ ನೋಡ್ಬಿಟ್ಟು ನಾನು ಬಿಟ್ಬಿಟ್ಟೆ. ಸೊ ಆಮೇಲೆ ಈಗ ಬರುವಾಗ ನಾನು 3 ಸಲ ಸಿನಿಮಾ ನೋಡಿ ಏನಕ್ಕೆ ನೋಡಿದೆ ಅಂದರೆ ಇದ್ರಲ್ಲಿ ಬೇಕಾದಷ್ಟು ವಿಷಯ ಇದ್ದು ನನಗೆ. ಯಾಕಂದ್ರೆ ನಾನು ಇದನ್ನು ಕಲಿತಾ ನನಗೆ ಬೇಕಾದಷ್ಟು ಇನ್ನೂ ಕಲಿಯೋದಿದೆ ಅಂತ ಹೇಳ್ಬಿಟ್ಟು ನೋಡ್ತಾನೆ ಇದ್ದೀನಿ ಸಿನಿಮಾ. ಸೊ ನೋಡೋಣ, ಇನ್ನೂ ಎಷ್ಟು ಸರಿ ನೋಡ್ತೀನೋ ಗೊತ್ತಿಲ್ಲ ನನಗೆ. ಸೊ ಎಲ್ಲರೂ ನೋಡ್ಬೋದು, ಎಲ್ಲರೂ ಎಂಜಾಯ್ ಮಾಡಿ. ಅವ್ರೇನು ಮಾಡಿದ್ದಾರೆ ಅಂದರೆ ನೀವು ಬರೀ ಕಲಿಯೋಕ್ಕೋಸ್ಕರನೋ ಇಲ್ಲ ನೀವು ಇದು ತಪ್ಪು ಮಾಡಿದ್ದೀರೋ ಇನ್ನೊಂದು ಅಂತ ಮಾಡಿಲ್ಲ. ಯಾಕೆ ಅಂದರೆ ಇದು ಎಂಟರ್ಟೈನ್ಮೆಂಟಾಗಿ ತೊಗೊಂಡೋಗಿ ನಿಮ್ಮನ್ನು ಆಟೋಮೆಟಿಕ್ ಹಂಗೇ ಬದಲಿಸೋಕ್ಕೆ ಒಂದು ಸಿನಿಮಾ ಇದು. ಇನ್ನೊಂದು ಏನು ಹೇಳ್ಬೇಕಂದ್ರೆ ಉಪೇಂದ್ರ ಅವರು ಸಿಂಪಲ್ಸಿಟಿ, ಅವರು ತುಂಬ ಸಿಂಪಲ್ ಆಗಿದ್ದಾರೆ. ಎಲ್ಲರಿಗೂ ಪಾಪ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಯಾರಿಗೂ ಅವರು ಬಾರೋ ಹೋಗ ಅನ್ನೋದು ನಾನು ಕೇಳಿಲ್ಲ. ಅವ್ರ ಜೊತೆ 1-2 ಸಲ ಅವರು ಡೈರೆಕ್ಟಾಗಿ ಮಾತಾಡ್ಸಿದ್ದೀನಿ, ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿದ್ದೀವಿ. ಸೊ ಅವಾಗ ನನಗೆ ಅವ್ರ ಫ್ಯಾಮ್ಲಿನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು ಎಲ್ಲರೂ ತುಂಬ ರೆಸ್ಪೆಕ್ಟ್ ಕೊಟ್ಟು ತುಂಬ ಎಲ್ಲರಿಗೂ ಮರ್ಯಾದೆಯಿಂದ ಇರಿಸಿ ಮಾತಾಡಿಸಿ ಅವೆಲ್ಲನೂ ಅವರು ಎಷ್ಟು ಖುಷಿ ಪಡಬೇಕು ಅವರು ಅಷ್ಟು ಖುಷಿ ಕೊಟ್ಟು ಕಳಿಸ್ತಾರೆ. RK ಗ್ರೂಪ್ಸ್ ಅವ್ರು ಮೊದಲಿಂದನೂ ಸಿನಿಮಾದವರೇ. ಅವರು ಸಿಕ್ಕಾಪಟ್ಟೆ ಧೈರ್ಯ ಮಾಡಿದ್ದಾರೆ. ಅಂದರೆ ಅವ್ರಿಗೇನು ಯೋಚನೆ ಮಾಡಿಲ್ಲ, ದುಡ್ಡು ಬಗ್ಗೆನೂ ಯೋಚನೆ ಮಾಡಿಲ್ಲ. ನನಗೆ ಇದು ಬೇಕು, ನಮ್ಮ ಪ್ರೊಡ್ಯೂಸರು ಉಪೇಂದ್ರ ಸಾರು ಏನು ಹೇಳ್ತಾರೆ ಆ ಥರನೇ ಬರಲಿ ಅದು. ಸೊ ನನಗೆ ಅದರ ಹಳೆಯ ಫಿಲ್ಮ್ನ ತೊಗೊಂಡು ರಿಲೀಸ್ ಮಾಡುವಾಗ ಈ ಪ್ರಿಂಟ್ಗಳು ಆಗಲಿ ಏನೇ ಆಗಲಿ ಪ್ರತಿಯೊಂದು ಕರೆಕ್ಟಾಗಿ ಬರಲಿ, ಅದಕ್ಕೆ ಕಾಂಪ್ರಮೈಸ್ ಇಲ್ಲ. ಸೊ ಕರೆಕ್ಟಾಗಿ
ಒಳ್ಳೆ ಸಿನಿಮಾ ಒಳ್ಳೆ ಪ್ರಿಂಟ್ ಥರ ಮಾಡಿಕೊಟ್ಟಿದ್ದಾರೆ ಈಗ. ಬಟ್ ಅವರು ಸಿಕ್ಕಾಪಟ್ಟೆ ಧೈರ್ಯ ಮಾಡಿದಾರಲ್ಲ, ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನೀವು ಅದನ್ನು ಉಪೇಂದ್ರ ಸಿನಿಮಾ ಹಿಂಗಿರ್ತದೆ ತಪ್ಪಾಗಿ ತೊಗೊಂಬಿಡಿ. ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಇನ್ನೊಂದ್ಸಲಿ ನೋಡಬೇಕು ಅನ್ನಿಸ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಸಿನಿಮಾನ ವಾಚ್ ಮಾಡಿ ಅವ್ರ ಪ್ರತಿಯೊಂದು ವರ್ಡ್ಸು ಕೇಳಿ, ಅವರು ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಅದನ್ನು ಹೇಳ್ತಾರೆ. ಅದನ್ನು ಎಷ್ಟು ಅಂದರೆ ನೀವು ಕರೆಕ್ಟಾಗಿ ಕೇಳಿಬಿಟ್ರೆ ನಿಮ್ಮ ಆಟೋಮೆಟಿಕ್ಕು ನೀವು ಚೇಂಜಸ್ ಆಗೋಕ್ಕೆ ತುಂಬ ಚಾನ್ಸ್ ಇದೆ. ಬನ್ನಿ ಎಲ್ಲರೂ ಬಂದು ಒಂದು ಸಲ ನಿಮ್ಗೆ ಅರ್ಥ ಆಗಲಿಲ್ಲ ಇನ್ನೊಂದು ಸಲ ನೋಡಿ, ಇನ್ನೊಂದು ಅರ್ಥ ಆಗಲಿಲ್ಲ ಇನ್ನೊಂದು ಸರಿ ನೋಡಿ, ಪರವಾಗಿಲ್ಲ. ನಾವು ಎಷ್ಟೋ ದುಡ್ಡುಗಳು ವೇಸ್ಟ್ ಮಾಡ್ತೀವಿ. ಅದನ್ನು ನೀವು ಸಿನಿಮಾಲ್ ನೋಡಿ ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಏನೋ ಒಂದು ಸಣ್ಣ ಚೇಂಜಸ್ ಆದರೂ ಅದು ದೊಡ್ಡ ಅಚೀವ್ಮೆಂಟ್. ಅದು ಕ್ರೆಡಿಟ್ ಗೋಸ್ ಟು ಮತ್ತು ಉಪೇಂದ್ರ ಅವರಿಗೆ ಮತ್ತು ಇವರಿಗೆ ಪ್ರೊಡ್ಯೂಸರಿಗೆ ಮತ್ತು ಈಗ ಹೊಸದಾಗಿ ಮಾಡಿರೋ RK ಗ್ರೂಪ್ಸ್.